ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತಿನ ವೈಭವ ಅಷ್ಟು ಇಷ್ಟು ಅಂತ ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಅದ್ಭುತವಾದದ್ದು. ಮನುಷ್ಯ ಕಣ್ಣು ಬಿಟ್ಟು ನೋಡಬೇಕು, ಬುದ್ಧಿಯನ್ನು ಬಳಸಿ ತಿಳಿದುಕೋಬೇಕು, ಭಾವವನ್ನು ಬೆರೆಸಿ ಸಂತೋಷ ಪಡಬೇಕು. ಅದು ಜೀವನದ ಉದ್ದೇಶ. ಅದು ಉದ್ದೇಶ. ಹೊರಗೆ ಮಹಾವಿಶ್ವ, ಆ ವಿಶ್ವವನ್ನು ನೋಡುವ ಕಣ್ಣು, ತಿಳಿದುಕೊಳ್ಳುವ ಬುದ್ಧಿ, ಇಂಥ ವಿಶ್ವವನ್ನು ಪ್ರೀತಿಸುವಂಥ ಸುಂದರ ಹೃದಯ, ಅದರಿಂದ ಉಂಟಾಗುವುದೇ ಅಪ್ರತಿಮವಾದ ಆನಂದ. ಅದನ್ನು ಅನುಭವಿಸಬೇಕು ಮನುಷ್ಯ. ಏನದ ಇಲ್ಲ, ನಾವು ಮಾಡುವಂಥದ್ದು ಏನದ ಹೇಳಿ? ಏನು ಮಣ್ಣು ನಿರ್ಮಾಣ ಮಾಡ್ತೇವೇನು? ನೀರನ್ನು ನಿರ್ಮಾಣ ಮಾಡ್ತೇವೇನು? ಅಲ್ಲ. ಏನು ಬೇಕೋ ಎಲ್ಲವೂ ಇಲ್ಲಿ ಸಮೃದ್ಧವಾಗಿದೆ. ಎಷ್ಟು ದೊಡ್ಡ ವಿಶ್ವ, ಎಂಥ ವಿಶಾಲವಾದ ಸಾಗರಗಳು ಹೇಳಿ. ಎಲ್ಲಿ ಮನುಷ್ಯ, ಎಲ್ಲಿ ಮಹಾಸಾಗರ? ಎಂಥ ವಿಶೇಷವಾದಂಥ ನಿಸರ್ಗ ಇದು. ಎಷ್ಟು ವೈವಿಧ್ಯತೆ ಇಲ್ಲೇ. ಯಾವುದಕ್ಕೆ ಏನು ಕೊರತೆ ಈ ವಿಶ್ವದೊಳಗೆ ಹೇಳಿ? ಏನು ಉಣ್ಣೋದಕ್ಕೆ ಕೊರತೆ ಅದನ? ಎಷ್ಟು ಥರದ ಹಣ್ಣುಗಳು, ಎಷ್ಟು ಥರದ ಹೂಗಳು, ಎಷ್ಟು ಥರದ ಕಾಳುಗಳು, ಒಂದಲ್ಲ ಎರಡಲ್ಲ, ಸಮೃದ್ಧ ವಿಶ್ವ. ಯಾಕೆ? ಇದು ಮನುಷ್ಯ ಮಾಡಿದ್ದಲ್ಲ, ದೇವ ಮಾಡಿದ್ದು, ನಿಸರ್ಗ ಮಾಡಿದ್ದು. ನಿಸರ್ಗ ಹೇಳ್ತು, ಮನುಷ್ಯನೇ ಏನೂ ಮಾಡಬೇಡ, ಕೆಡಿಸಬೇಡ, ಇಷ್ಟ ನಾನೇನು ಮಾಡಿದ್ದೇನೆ ಅದನ್ನು ನೋಡುವಂತ ನಿನ್ನನ್ನು ಈ ಜಗತ್ತಿಗೆ ಕಳಿಸಿರೋದು. ನೋಡು, ಅನುಭವಿಸು, ಆನಂದ ಪಡು. ಅದಕ್ಕಾಗಿ ನೀನಿಲ್ಲಿ ಬಂದಿರೋದು. ಇಲ್ಲಿರುವ ವಸ್ತುಗಳನ್ನು ಹೀಗೆ ಬಳಸಲ್ಲ, ಅದು ನಿನಗೆ ಸಂತೋಷ ಕೊಡಬೇಕು. ಹಾಗೆ ಬಳಸು. ಇಲ್ಲಿ ಇದು ಅವಕಾಶ ನಿನಗೆ. ಇಂಥ ಅದ್ಭುತವಾದ ವಿಶ್ವದಲ್ಲಿ ನಮಗೂ ಒಂದಿಷ್ಟು ಅವಕಾಶ ಸಿಕ್ಕದಲ್ಲ. ಇದಕ್ಕಿಂತ ಭಾಗ್ಯ ಯಾವುದು, ಸೌಭಾಗ್ಯ ಯಾವುದು? ಎಷ್ಟು ನಾವು ಭಾಗ್ಯವಂತರು, ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಏನೂ ಇಲ್ಲದಂಥ ಜಗತ್ತಿನಲ್ಲಿ ನಾವಿಲ್ಲ, ಎಲ್ಲವೂ ಇದ್ದು ಜಗತ್ತಿನಲ್ಲಿ. ಎಲ್ಲೋ ಒಬ್ಬ ಮನುಷ್ಯ ಮಾಡಿದ ಜಗತ್ತಿನಲ್ಲ, ವಿಶ್ವ ಮಾಡಿದ ಜಗತ್ತಿನಲ್ಲಿ, ನಿಸರ್ಗ ಮಾಡಿದ ಅದ್ಭುತ ಜಗತ್ತಿನಲ್ಲಿ ನಾವು ಒಂದಿಷ್ಟು ಬಂದೇವಲ್ಲ ಹೇಳಿ. ಎಷ್ಟು ಜನ ಕವಿಗಳು ಎಲ್ಲ ದೇಶಗಳಲ್ಲಿ, ಎಷ್ಟು ಜನ ಕವಿಗಳು ಅದನ್ನು ಕೊಂಡಾಡ್ಯಾರ, ನಿಸರ್ಗವನ್ನು ವರ್ಣಿಸ್ಯಾರ. ಎಷ್ಟು ಪದಪದ್ಯಗಳು ಇನ್ನೂ ಮುಗುದಿಲ್ಲ ವರ್ಣನೆ. ವಿಜ್ಞಾನಿಗಳು ಇಷ್ಟೆಲ್ಲ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ, ಇನ್ನೂ ಮುಗುದಿಲ್ಲ, ಕೊನೆಯಾಗಿಲ್ಲ. ಅಷ್ಟು ಅದ್ಭುತ.
JBS ಹಾಲ್ಡನೆ ಅಂತ ಒಬ್ಬ ಆಗಿ ಹೋದ. ಆತ ವಿಜ್ಞಾನಿ, ಗಣಿತಜ್ಞ, ಅಷ್ಟೇ ಅಲ್ಲ ಜೀವಶಾಸ್ತ್ರಜ್ಞ. ಆತನಿಗೆ ನೊಬೆಲ್ ಪಾರಿತೋಷಕ ಸಿಕ್ತು, JBS ಹಾಲ್ಡನೆ. ಆತ ಜಗತ್ತನ್ನು ಕುರಿತು ಒಂದು ಸುಂದರ ಮಾತು ಹೇಳ್ತಾರೆ. ದ ಯೂನಿವರ್ಸ್ ಈಸ್ ಕ್ವಿಯರರ್ ದ್ಯಾನ್ ವಿ ಸಪೋಸ್, ದ್ಯಾನ್ ವಿ ಕ್ಯಾನ್ ಸಪೋಸ್. ಎಷ್ಟು ಛಲೋ ಮಾತು ಹೇಳ್ತು. ಏನಿದು ಜಗತ್ತ? ನಾವು ಜಗತ್ತನ್ನು ನೋಡ್ತೇವೆ, ವಿಜ್ಞಾನಿಗಳು ಜಗತ್ತನ್ನು ನೋಡ್ತಾರೆ. ಸ್ವಲ್ಪ ವ್ಯತ್ಯಾಸ. ಅವರು ಜಗತ್ತನ್ನು ಇದ್ದಕ್ಕಿದ್ದ ಹಾಗೆ ನೋಡೋ ಪ್ರಯತ್ನ ಮಾಡ್ತಾರೆ. ನಮ್ಮದು ಹಂಗಲ್ಲ, ನಮಗೆ ಏನು ಸಿಗುತ್ತದೆ ಅಂತ ನಾವು ನೋಡ್ತೇವೆ. ಅಷ್ಟು ವ್ಯತ್ಯಾಸದ. ಆತ ಹೇಳ್ತಾನೆ, ದ ಯೂನಿವರ್ಸ್ ಈಸ್ ಕ್ವಿಯರರ್ ದ್ಯಾನ್ ವಿ ಸಪೋಸ್. ಮನುಷ್ಯನೇ, ನೀನು ಕಲ್ಪಿಸು, ನೀನು ಭಾವಿಸು, ಅದಕ್ಕಿಂತಲೂ ಅದ್ಭುತ ಜಗತ್ತ ಇದು. ಅದಕ್ಕಿಂತಲೂ ಆಶ್ಚರ್ಯಕರವಾದ ಜಗತ್ತ ಇದು. ಏನು ನಿನ್ನ ಮನಸ್ಸನ್ನು, ನಿನ್ನ ಬುದ್ಧಿಯನ್ನು, ಕಲ್ಪನಾ ಸಾಮರ್ಥ್ಯವನ್ನು ಬೇಕಾದಷ್ಟು ಹರಿಬಿಡು. ಅದಕ್ಕಿಂತಲೂ ಅದ್ಭುತ, ಅದಕ್ಕಿಂತಲೂ ಅದ್ಭುತ. ಎಂಥ ಅದ್ಭುತವಾದ ವಿಶ್ವವನ್ನು ನೋಡೋದೇ ಒಂದು ಅದ್ಭುತ. ಏನು ನೋಡ್ತೇವೆ, ಏನು ಕೇಳ್ತೇವೆ, ಇದೆಲ್ಲ ಒಂದೊಂದು ರೂಪ. ಇದು ಸತ್ಯದ ಒಂದು ಅಭಿವ್ಯಕ್ತಿ. ಇಟ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಟ್ರೂತ್, ಇನ್ವಿಸಿಬಲ್, ಸುಪ್ರೀಮ್, ಇಟರ್ನಲ್, ಅಲ್ಟಿಮೇಟ್. ನೋಡಬೇಕು. ಇದೇನು ಸಾಮಾನ್ಯ ಏನು? ಸತ್ಯದ, ಅದ್ಭುತವಾದ ಸತ್ಯದ ಸುಂದರ ಅಭಿವ್ಯಕ್ತ ರೂಪ ಇದು ಜಗತ್ತು. ಮನುಷ್ಯನೇ, ನಿನ್ನದೇ ಜಗತ್ತಿನಲ್ಲಿ ಯಾಕೆ ಕೂಡ್ತೀಯ? ನಿನ್ನ ಒಳ ಜಗತ್ತಿನಲ್ಲಿಯೇ ನೀನು ಇರ್ತೀಯಲ್ಲ. ಸ್ವಲ್ಪ ಹೊರಗೆ ಒಂದು ರೇಷ್ಮೆಯ ಗೂಡ ಇರ್ತದೆ. ನೋಡಿರಲ್ಲ ರೇಷ್ಮೆಯ ಗೂಡ, ಎಷ್ಟು ರೇಷ್ಮೆ ನೋಡಬೇಕು, ಅದು ಎಷ್ಟು ಚೆನ್ನಾಗಿರ್ತದೆ. ಅದನ್ನು ತನ್ನ ಸುತ್ತನೇ ಕಟ್ಕೋತದೆ. ಅದರ ಒಳಗೆ ಪ್ರವೇಶ ಆಗ್ತದೆ, ಮುಚ್ಚಿಕೊಂಡು ಬಿಡ್ತದೆ. ಒಳಗೆ ಆ ಬಳಿಕ ಮನುಷ್ಯ ಬರ್ತಾನ, ಅದನ್ನು ಬಿಸಿ ನೀರಾಗಿ ಹಾಕ್ತಾನ. ಒಳಗಿಂದ ಒಳಗೆ. ನಮ್ಮದು ಪರಿಸ್ಥಿತಿ ಹಂಗದ. ನಾವು ನಮ್ಮ ಗೂಡ ಕಟ್ಟಿಕೊಂಡು, ನಮ್ಮದು ಏನೋ ಭಾವನಾ ಗೂಡ ಕಟ್ಟಿಕೊಂಡು, ನಮ್ಮದೇ ಸಣ್ಣ ವಿಶ್ವ ಮಾಡಿಕೊಂಡು ಒಳಗೆ ಬಂಧಿತ ಆಗಿದ್ದೇವೆ. ಒಂದು ದಿನ ಬರ್ತದ ಕಾಲ, ಬಿಸಿ ನೀರಾಗಿ ಹಾಕ್ತದೆ ಅಷ್ಟೆ. ಅಲ್ಲಿಗೆ ಮುಗೀತು. ಹೊರ ಜಗತ್ತ ಅದ್ಭುತವಾದ ಜಗತ್ತಾಯಿತು. ಅದನ್ನು ಹರಿದು ಹೊರಗೆ ಬರಬೇಕಾಗಿತ್ತು, ಬಂದು ವಿಶ್ವವನ್ನು ನೋಡಬೇಕಾಗಿತ್ತು. ಆದರೆ ಇಟ್ ಲಾಸ್ಟ್ ಎನ್ ಅಪಾರ್ಚುನಿಟಿ. ಹೋಯ್ತು. ಹಾಗೆ ನಮ್ಮದು ಒಂದಿಷ್ಟು ಇರೋದ್ರಾಗ ಏನಾದರೂ ಮಾಡಬೇಕು. ಹೇಳಿಲ್ಲೇನು? ಬಹಳ ಛಲೋ ಮಾತು ಹೇಳಿದರು ಬಸವಣ್ಣನವರು. ನೆರೆ ಕೆನ್ನೆಗೆ, ತೆರೆ ಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ಊರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿನಿಂದ ಒಪ್ಪ ಅಳಿಯದ ಮುನ್ನ, ಮೃತ್ಯು
ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಂಥ ಅದ್ಭುತ! ಇದರಾಗ ಏನು ತಿಳಿಲಾರದ ಸಂಗತಿ ಅದ ಹೇಳಿ? ಇದು ಬರೋದಿಲ್ಲೇನು ಎಲ್ಲರಿಗೆ? ಏನು ಚಿತ್ರಣ ಕೊಟ್ಟಾರೆ ಬಸವಣ್ಣನವರು. ಬರೀ ಅವರು ಜ್ಞಾನಿಗಳಲ್ಲ, ಕವಿಗಳು. ಕವಿಗಳು ಸೂರ್ಯ ಕಾಣದ್ದನ್ನ ಕವಿ ಕಾಣತಾನ. ಎಷ್ಟು ಚಂದ ವರ್ಣನ ಮಾಡ್ಯಾರ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ. ಇವು ಬಿಳಿ ಆಗೋಕ್ಕಿಂತ ಮೊದಲ, ಮುಖದ ಮ್ಯಾಲ ಗೆರಿ ಬೀಳೋಕ್ಕಿಂತ ಮೊದಲ ಚಲೋ ಇಲ್ಲ ವರ್ಣನೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ, ಶರೀರ ಹಿಂಗಾಗೋ ಮೊದಲ. ಹಲ್ಲು ಹೋಗ್ತಾವ, ಬೆನ್ನ ಬಾಗ್ತದ, ಹಂಗ ಆಗೋಕಿತ ಮೊದಲ. ಕಾಲ ಮ್ಯಾಲ ಕೈ ಊರಿ ಏಳೋ ಪ್ರಸಂಗ ಬರೋಕ್ಕಿಂತ ಮೊದಲ. ಮುಪ್ಪಿನಿಂದ ಸೌಂದರ್ಯ ಎಲ್ಲ ಹೋಗೋಕ್ಕಿಂತ ಮೊದಲ. ಮನುಷ್ಯನೇ ಮೃತ್ಯು ಮುಟ್ಟದ ಮೊದಲ. ಒಂದೀಟು ಸತ್ಯವನ್ನು ಅರಿತುಕೋ ಈ ಜಗತ್ತಿನಲ್ಲಿರೋದು. ಇದೆಲ್ಲ ಆಗೋದೆ. ಈಗ ನಾವೇನು ಕನ್ನಡಾಗ ನೋಡ್ತೇವೆ, ಇದು ಹಿಂಗ ಇರೋದಿಲ್ಲ. ಆ ಕನ್ನಡ ಹೇಳ್ತದೆ, ಇಂದ ನೋಡ್ದಂಗೆ ನಾಳಿರುವುದಿಲ್ಲ ನೀನು. ಆದರೆ ಅದು ಭಾನಕ್ಕೆ ಬರೋದು. ಏನು ಹೇಳ್ತಾರೆ, ಚಂದದಾವಲ್ಲ ಈಗ ಬಿಳಿ, ಇದು ಕರಿ 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 ಅದಾವಲ್ಲ ಮ್ಯಾಲ, ಅವು ಏನಾಗ್ತಾವ ನಮಗೆ ಕೇಳಲಾರ್ದೆ. ಕೇಳ್ತಾವೇನು ಯಾವಾಗರೆ? ನಾವು ಹಿಂಗದೇವಿ, ಇನ್ನು ಹಿಂಗೆ ಆಗಬೇಕು ಅಂತ ಹೇಳ್ತಾವೇನು? ಅವೆಲ್ಲ ಕಪ್ಪೆಲ್ಲ ಸಾವಕಾಶ ಬೆಳಗಾಕೋತ ಹೋಗ್ತಾವ. ನಾವು ಅದನ್ನು ಬಣ್ಣ ಹಚ್ಚಿ ಮುಚ್ಚಿಗೋತಿರ್ತೇವೆ. ಅವಂತವ ನೀ ಎಷ್ಟ ಮುಚ್ಚು, ನಿನಗೂ ಗೊತ್ತದ, ಮಂದಿಗೂ ಗೊತ್ತದ, ನಾವು ಬೆಳ್ಳಾಗೇವೆ. ಇಲ್ಲೇನು? ಇದೆಲ್ಲರಿಗೆ ಆಗೋದೆ. ನಾವು ಭಾರಿ ಶ್ರೀಮಂತರು, ನಾವು ಬರೀ ಮಿಷ್ಟಾನ್ನನೇ ಉಂಡೇವಿ, ನಮ್ಮದು ಆಗುವುದಿಲ್ಲ ಅಂತದ ಏನು? ನಾವು ಬರೀ ರೊಟ್ಟಿ ತಿಂದೇವಿ, ನಮ್ಮದು ಆಗ್ತದ ಅಂತ ಹಿಂಗೇನ್ರಿ ಅದ ಏನು? ನೀ ಏನಾದರೂ ತಿನ್ನೋ ಮನುಷ್ಯನೇ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ. ಶರೀರ ಹಿಂಗ ಆಗೋಕ್ಕಿಂತ ಮೊದಲ ಸ್ವಲ್ಪ ವಿಚಾರ ಮಾಡು ಹೇಳಿ. ಹಲ್ಲು ಹೋಗಿ ಬೆನ್ನ ಬಾಗ್ತದೆ. ಏನು ಮಸ್ತ್ ಮೊದಲ ಹಲ್ಲು ಬಳಸಿದವರು ಮುಂದೆ ಏನು ಮಾಡೋದು? ಬೆನ್ನ ಬಾಗ್ತದೆ ಇಲ್ಲವೇನು? ಕಾಲ ಮೇಲೆ ಕೈ ಊರಿ ಹೇಳೋ ಪ್ರಸಂಗ ಬರ್ತದೆ. ಈಗೆಲ್ಲ ನೀನು ಬಲಾಢ್ಯ ಇರಬಹುದು, ಏನೆಲ್ಲ ಮಾಡ್ತೀನಿ ಅನ್ಬಹುದು. ಆದರೆ ಒಂದು ಕಾಲ ಬರ್ತದೆ, ನಿನ್ನ ಎತ್ತಿಡಿಬೇಕಾಗ್ತದೆ ಮ್ಯಾಲ. ಇಲ್ಲವೇ? ಗಾಮ ಅಂತ ಇದ್ರು ಕೇಳಿರ್ಬೇಕು ನೀವು. ಭಾರತ ದೇಶದ ಬಹಳ ದೊಡ್ಡ ಕುಸ್ತಿ ಪೈಲ್ವಾನ್, ಬಹಳ ಪ್ರಭಾವಿ. ಆತ ಎಲ್ಲರನ್ನ ಎದುರಿಸ್ತಿದ್ದ. ನನ್ನ ಎದುರು ಯಾರೂ ಬರಕ್ಕೆ ಸಾಧ್ಯ ಇಲ್ಲ ಅಂತಿದ್ದ. ಅಷ್ಟು ಶಕ್ತಿ ಇತ್ತು ಮೈಯೊಳು. ಏನು ಆತ ನಡೆಯೋದು ನೋಡಬೇಕು, ಆತ ಆಡೋದು ನೋಡಬೇಕು. ಅಷ್ಟು ಶಕ್ತಿನೇ ಶಕ್ತಿಯ ಪುಂಜ. ಆತ ಒಂದು ದಿನ ಹಾಸಿಗೆ ಹಿಡ್ದ, ಮ್ಯಾಲೆ ಏಳಲಿಲ್ಲ.
ಕೈಕಾಲಗಳನ್ನು ಅಲಗಾಡಿಸ್ಲಿಕ್ಕೆ ಬರ್ತಿರಲಿಲ್ಲ. ಯಾರಾದರೂ ಬಂದು ಅಲಗಾಡಿಸಬೇಕು, ಎದ್ದು ಕೂಡ್ರಿಸಬೇಕು. ಆವಾಗ ಆತನ ಕಣ್ಣಲ್ಲಿ ನೀರ ಬಂತು. ನಾನು ಏನೋ ತಿಳ್ಕೊಂಡಿದ್ದೆ, ಆದರೆ ಇದು ಗೊತ್ತಾಗಲಿಲ್ಲ. ನನ್ನ ಶಕ್ತಿಯ ಮೇಲೆ ನನಗೆ ಭಾರಿ ವಿಶ್ವಾಸ ಇತ್ತು, ಆದರೆ ಗೊತ್ತಾಗಲಿಲ್ಲ. ಕಾಲ ಹಿಂಗೆ ಎಲ್ಲರಿಗೂ ಬರ್ತದಂತ ಮೊದಲೇ ತಿಳಿದಿದ್ರೆ ನಾ ಈ ಗದ್ದಲಕ್ಕೆ ಹೋಗ್ತಿದ್ದಿಲ್ಲ. ಎಷ್ಟು ನಮ್ಮದು ಅಷ್ಟೇ ಅದ. ತುಂಬಿದ ಕೆರೆ ಬಾವಿ ತುಂಬಿದಂತೆ ಇರುವವೇ, ಎಲ್ಲ ತುಂಬಿರ್ತಾವ, ಹಂಗ ಇರ್ತಾವೇನು? ತಲೆಯಾಗ ಏನೋ ತುಂಬಿರ್ತದೆ, ಮೈಯಾಗ ಒಂದಿಷ್ಟು ತುಂಬಿರ್ತದೆ, ಕಿಶದೊಳಗೆ ಒಂದಿಷ್ಟು ತುಂಬಿರ್ತದೆ. ತುಂಬಿದ ಕೆರೆ ಬಾವಿ ತುಂಬಿದಂತೆ ಇರುವವೇ. ಮನುಷ್ಯನೇ ಸ್ವಲ್ಪ ಯೋಚನಾ ಮಾಡು. ಅವ್ರದ್ದು ಇವ್ರದ್ದು ಯಾಕೆ ಯೋಚನಾ ಮಾಡ್ತೀನಿ? ನಿಂದ ನೀನು ಒಂದಿಟ್ಟು ನೋಡ್ಕೋ. ನೀ ಏನು ತುಂಬಿದೆಯಲ್ಲ, ಇವು ಹಿಂಗ ಇರ್ತಾವೆ. ಏನು ನೋಡಬೇಕು? ಒಂದು ನೌಕರಿ ಸಿಕ್ತು, ಒಂದು ಆಫೀಸ್ನಾಗ ದೊಡ್ಡ ನೌಕರಿ ಸಿಕ್ತು ಅಂದರೆ ಭಾರಿ ದೊಡ್ಡ ನೌಕರಿ, ಏನು ಸಾಮ್ರಾಜ್ಯ, ಎಷ್ಟು ವರ್ಷ ಗೊತ್ತಿರಬೇಕು. ಮೊದಲೇ ಬರ್ಕೊಟ್ಟಿರ್ತಾರೆ, ನಿಂದ 58 60 ಸಾಟಿ. ಇಲ್ಲೇ 60 ವರ್ಷ ಅಷ್ಟೆ, 60 ಆ ದಿವಸ ಬರ್ತಾನೆ ಹೊರಗೆ. ಹೆಂಗೆ ಬರ್ತಾನೆ? ಸೆಂಡ್ ಆಫ್. ಇಂಗ್ಲಿಷಲ್ಲ ನಮ್ಮದೆಲ್ಲ. ಸೆಂಡ್ ಹಿಮ್ ಆಫ್. ಭಾಳ ಮಜಾ ಅದ, ಅದನ್ನು ಬಿಡಿಸಿ ನೋಡ್ರಿ ನೀವು. ಸೆಂಡ್ ಹಿಮ್ ಕೊನಿದಿದು ಬರೇ ಆಫೀಸ್ ಅಲ್ಲ, ಈ ಜಗತ್ತಿನಿಂದೇ ಆಫ್. ಸೆಂಡ್ ಆಫ್ ಅಂತ ಅದನ್ನು ಸಮಾರಂಭ ಮಾಡಿಬಿಟ್ಟೇವಿ. ಅದರ ಅರ್ಥ ಎಷ್ಟು ವಿಚಿತ್ರದ. ಹೋಗಿನ್ನ ಇನ್ನು ಹೋಗು, ನಿಮ್ಮನ್ನು ಕಳಿಸೇ ಬಿಟ್ಟೇವಿ, ಇನ್ನೊಮ್ಮೆ ಕಡೆ ಸುಳಿಬೇಡ. ಹೌದಲ್ಲ? ಇದೆಲ್ಲ ತಿಳುವಳಿಕೆ ಇತ್ತು ಅಂದ್ರೆ ಅದೇ ಅಧ್ಯಾತ್ಮ. ಸತ್ಯದ ತಿಳುವಳಿಕೆಯೇ ಅಧ್ಯಾತ್ಮ. ಇದು ಯಾರ್ದಿಲ್ಲ ಹೇಳಿ? ನೀವು ಹೋಗಿ ಅಮೇರಿಕಾದಾಗ ಇದ್ದರೂ ಇವು ಆಗುವ. ಏನು ಬಸವಣ್ಣನವರು ವರ್ಣ ಮಾಡ್ಯಾರ, ನೀವು ಎಲ್ಲಿದ್ದರ್ರಿ? ಏನು ಇದು ಭಾರತ ದೇಶ ಬಡ ದೇಶ, ಅದಕ್ಕೆ ಇಲ್ಲಿದ್ರೆ ಆಗುವುದಿಲ್ಲ. ಇನ್ನು ಪರದೇಶದಾಗಿರೋಣ ಅಂತ ಹೋದ್ರೆ ಅಲ್ಲಿ ಕುಂತಿರ್ತದದು. ಯಾವುದು? ಕಾಲ. ಬಹಳ ಬೇಗ ಬಂದು ಬಹಳ ಚಲೋ ಆಯ್ತು. ಇನ್ನ ಅಲ್ಲಿ ಇದ್ದರೆ ಒಂದಿಟ್ಟು ಏನರೇ ಬಡದಾಡಿ ಹೆಚ್ಚು ದಿವಸರೇ ಇರ್ತಿದ್ದೆ. ಇಲ್ಲಿ ನಿನ್ನ ಮುಗಿಸ್ತೇನೆ. ಯಾರೂ ಮಾತಾಡುವವರಿಲ್ಲ, ಯಾರೂ ಮಾತಾಡಿಸೋದಿಲ್ಲ. ನಿಮ್ಮಷ್ಟಕ್ಕೆ ನೀವು ಅವ್ರ ಬಾಗಿಲ ಅವ್ರು ಮುಸ್ತಾರೆ, ಇವ್ರ ಬಾಗಿಲ ಇವ್ರು ಮುಸ್ತಾರೆ. ಮನ್ಯಾಗ ಎಷ್ಟೋ ತಕ ಇರೋದು. ಹೋಗಿ ಒಮ್ಮೆ ಮುಪ್ಪಿನ ಕಾಲದಾಗ ಅಮೇರಿಕಾಕ್ಕೆ ಹಿಂಗೆ ಹೋಗ್ರಿ, ಅವಾಗ ಗೊತ್ತಾಗ್ತದ ಯಾರದಾರ ನಮಗೆ. ಹಿಂಗೆ ಅನಿಸ್ತದ, ಯಾರದಾರ ಇಲ್ಲೇ? ಮಕ್ಕಳು ಮರಿ ಇದ್ದರೂ ಅವ ಅಲ್ಲೇ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಜಗತ್ತ ತನ್ನಷ್ಟಕ್ಕೆ ತಾನೇ ಇರ್ತದ. ಇದು ವಯಸ್ಸಾದ ಬಳಿಕ ನೋಡವ್ರೆ ಯಾರದಾರ ಈ ಜಗತ್ತಿನೊಳಗೆ. ಹೋಗ್ಯಾನು ಹೋಗ್ತಾನಿನ್ನ ಬೀಳೋ ಕಲ್ಲ ಇದು. ಇದನ್ಯಾರು ಹಿಡಿಯವ್ರು? ಹಂಗ ಈ ಜಗತ್ತು ಇಂಥದೊಂದು ಪರಿಸ್ಥಿತಿ ಮನುಷ್ಯನಿಗೆ ಬರ್ತದೆ ಅನ್ನೋದನ್ನ ಮನುಷ್ಯ ಮರಿಬಾರ್ದು. ದ ಯೂನಿವರ್ಸ್ ಈಸ್ ಕ್ವೇರರ್ ದ್ಯಾನ್ ವಿ ಸಪೋಸ್. ಅದ್ಭುತದ ಜಗತ್ತ. ಮನುಷ್ಯನೇ
ನಿನ್ನ ಬಗ್ಗೆ ನೀನು ಬಹಳ ಯೋಚಿಸೋದನ್ನು ಇನ್ನು ಬಿಡು. ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿಂದ ಒಪ್ಪ ಸೌಂದರ್ಯ ಅಳಿಯದ ಮುನ್ನ ಒಂದಿಷ್ಟು ಯೋಚನಾ ಮಾಡು, ಒಂದಿಷ್ಟು ಪ್ರೀತಿಸು. ಏನನ್ನ? ಬರೇ ನಿನ್ನ ಸುತ್ತಮುತ್ತಲಿರುವ ವಸ್ತುಗಳನ್ನೆಲ್ಲ, ಈ ಮಹಾವಿಶ್ವವನ್ನ ಪ್ರೀತಿಸು. ಆ ಪ್ರೇಮದಲ್ಲ, ಅದೇ ನಿನ್ನ ಜೀವನಕ್ಕೆ ಬೆಲೆ ತಂದು ಕೊಡೋದು, ಜೀವನದ ಸೌಂದರ್ಯವನ್ನು ಹೆಚ್ಚಿಸೋದು. ಅದೇ ಪವಿತ್ರವಾದ ಪ್ರೇಮ, ವಿಶ್ವ ಪ್ರೇಮ, ಸತ್ಯ ಪ್ರೇಮ. ಅದೇ ನಮ್ಮ ಬದುಕಿನಲ್ಲಿ ಆನಂದವನ್ನು ತುಂಬೋದು. ಅದು ಆನಂದ. ಎಷ್ಟು ಮಧುರದ ಅದು. ಸುಲಭ ಸುಲಭ. ಒಂದು ಕ್ಷಣದಲ್ಲಿ ನಾವು ಬದಲಾಗಬಹುದು. ಈ ಜಗತ್ತನ್ನು ನೋಡುವ ದೃಷ್ಟಿ ಇಲ್ಲಿ ಬದಲಾಯಿತು, ಜಗತ್ತು ಬದಲು. ಹೃದಯ ಚೆನ್ನಾಗಿತ್ತು, ಜಗತ್ ಸುಂದರ ಕಾಣಿಸ್ತದೆ. ಹೃದಯ ಬಡವಾಯಿತು ಅಂದರೆ ಜಗತ್ತು ಬಡವಾಗ್ತದೆ, ನಮಗೆ ಕಾಣೋದೇ ಬಡವಾಗ್ತದೆ. ಮೊದಲು ಎದೆ ತುಂಬಿಕೋ ಮನುಷ್ಯನೇ. ಪೂಜಿಸು ಅಂದ್ರೇನು? ಪೂಜಿಸು ಅಂದರೆ ನಿಜವಾಗಿಯೂ ಅರ್ಥ ಪ್ರೀತಿಸು. ಕೂಡಲ ಸಂಗಮನನ್ನ ಪ್ರೀತಿಸು. ಕೂಡಲ ಸಂಗಮನ ಸುಂದರ ವಿಶ್ವವನ್ನ ಪ್ರೀತಿಸು. ಅದು ಪೂಜೆ. ನಾವು ಇದನ್ನು ಪ್ರೀತಿಸೋದದ, ವಿಶ್ವ ಪ್ರೇಮವನ್ನು ಬೆಳೆಸೋದು, ಜಗತ್ತನ್ನು ಪ್ರೀತಿಸೋದದ. ಇದು ಪ್ರೇಮ. ಇದು ಒಳ್ಳೆಯ ಮಾರ್ಗ. ಇದ ಯೋಗ. ಯೋಗ ಅಂದ್ರೆ ಮಾರ್ಗ, ಯೋಗ ಅಂದ್ರೆ ಸಿದ್ಧಿ, ಯೋಗ ಅಂದ್ರೆ ಅನುಭವ. ಎಲ್ಲವೂ ಯೋಗ. ಎದರಿಂದ? ಈ ಪ್ರೇಮದಿಂದ ಯೋಗ. ಮತ್ತೆ ನಾಳೆ ಬರ್ತೀರಲ್ಲ, ಬನ್ನಿ.